ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಉತ್ತಾರೆ ಮತ್ತು ಮತದಾರರ ಪಟ್ಟಿ ಪರಿಶೀಲಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ್ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ಮುಖಂಡ ಬಸವರಾಜ್ ಕುಳೂರ್ ನೇತೃತ್ವದಲ್ಲಿ ಇಲ್ಲಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಆರಂಭಿಸಿದ ಧರಣಿ ಸತ್ಯಾಗ್ರಹ 5ನೇ ದಿನಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರ ಲಿಖಿತ ಭರವಸೆ ಮೇರೆಗೆ ಅಂತ್ಯ ಕಂಡಿದೆ. ಹೋರಾಟದ 4ನೇ ದಿನದಿಂದ ಹೋರಾಟಗಾರರು ತಮಟೆ ಚಳವಳಿಯನ್ನ ಪ್ರಾರಂಭಿಸಿದ್ರು. ದಿನವಿಡೀ ತಮಟೆ ಬಾರಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. 4ನೇ ದಿನ ಯಾವೊಬ್ಬ ಅಧಿಕಾರಿ ಕೂಡ ತಮಗೆ ಭೇಟಿ ನೀಡಿಲ್ಲ ಎಂದು ಚಕ್ರವರ್ತಿ ನ್ಯೂಸ್ನ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿದ್ದರು. 5ನೇ ದಿನದ ಹೋರಾಟವು ತಮಟೆ ಚಳವಳಿಯ ಮೂಲಕ ಪ್ರಾರಂಭವಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಎಪಿಎಂಸಿ ನಿರ್ದೇಶಕ YH ವಿಜಯಕರ್, ಪ್ರಮುಖರಾದ ಹುಸೇನ್ ಮುಲ್ಲಾ, ಗೋಪಿ ಮಡಿವಾಳರ್ ಮತ್ತಿತರರು ಹೋರಾಟಕ್ಕೆ ಬೆಂಬಲ ನೀಡಿದರು. ಹೋರಾಟದ ಕಾವು ಹೆಚ್ಚುತ್ತಿದ್ದಂತೆ ಎಚ್ಚರಗೊಂಡ ಅಧಿಕಾರಿಗಳು ಹೋರಾಟಗಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದರು. ತಹಸೀಲ್ದಾರ್ ಕೀರ್ತಿ ಚಾಲಕ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ಕೊಳಚೆ ಮಂಡಳಿಯ ಸಹಾಯಕ ಅಭಿಯಂತರ ಪ್ರಹ್ಲಾದ್ ಪಾಟೀಲ್ ಜೊತೆಯಾಗಿ ಹೋರಾಟಗಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೆ ಹೋರಾಟಗಾರರು ಮಾತ್ರ ಅಧಿಕಾರಿಗಳ ಯಾವುದೇ ಮೌಖಿಕ ಪ್ರಯತ್ನಕ್ಕೆ ಜಗ್ಗದೆ ಲಿಖಿತ ಭರವಸೆ ನೀಡಿದಲ್ಲಿ ಮಾತ್ರ ಹೋರಾಟವನ್ನ ಕೈಬಿಡುವುದಾಗಿ, ಇಲ್ಲದಿದ್ದರೆ ಅದೆಷ್ಟೇ ದಿನಗಳು ಕಳೆದರೂ ಹೋರಾಟವನ್ನ ದಿನದಿಂದ ದಿನಕ್ಕೆ ಉಗ್ರವಾಗಿಸುವುದಾಗಿ ತಿಳಿಸಿದರು. ಹೋರಾಟಗಾರರ ಪಟ್ಟು ಬಿಗಿಯಾಗುತ್ತಿದ್ದಂತೆ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರು ಕೊಳಚೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಂದ ಸರ್ವೆ ಮಾಡಿರುವ ಮಾಹಿತಿಯನ್ನು ತರಿಸಿಕೊಂಡು 3 ರಿಂದ 4 ತಿಂಗಳುಗಳ ಒಳಗಾಗಿ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಉತ್ತಾರೆ ನೀಡಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಲಿಖಿತ ಪತ್ರ ನೀಡಿದ ಬಳಿಕ ಹೋರಾಟ ಬಿಡಲು ಹೋರಾಟಗಾರರು ಒಪ್ಪಿದರು. ಈ ವೇಳೆ ಹೋರಾಟಗಾರರ ಪೈಕಿ ರಿಯಾಜ್ ಉಣ್ಣಿಭಾವಿ ಮಾತನಾಡಿ, ಅಧಿಕಾರಿಗಳು ತಮ್ಮ ಮಾತಿನಂತೆ 4 ತಿಂಗಳಿನಲ್ಲಿ ಉತ್ತಾರೆ ಪೂರೈಸದಿದ್ದರೆ ಮತ್ತೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡು ವಿಷ ಕುಡಿದು ಪ್ರಾಣತ್ಯಾಗ ಮಾಡುವುದಾಗಿ ಗಂಭೀರವಾದ ಎಚ್ಚರಿಕೆ ನೀಡಿದರು. ಧರಣಿಯ ನೇತೃತ್ವ ವಹಿಸಿದ್ದ ಬಸವರಾಜ್ ಕುಳೂರ್ ಮಾತನಾಡಿ, ಅಧಿಕಾರಿಗಳ ಲಿಖಿತ ವಿಶ್ವಾಸದ ಮೇಲೆ ಸದ್ಯ ಹೋರಾಟವನ್ನ ಅಂತ್ಯಗೊಳಿಸುತ್ತಿದ್ದೇವೆ. ಅಧಿಕಾರಿಗಳೇನಾದರೂ ತಮ್ಮ ಮಾತಿಗೆ ತಪ್ಪಿದಲ್ಲಿ ಇಲ್ಲಿಂದಲೇ ಪಾದಯಾತ್ರೆ ಮಾಡುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅವರು ಮಾತನಾಡಿ, ದುಡಿಮೆ ಇಲ್ಲದೆ ಅವತ್ತಿನ ಗಂಜಿಗೂ ಗತಿ ಇಲ್ಲದ ಜನ ಬೀದಿಗಿಳಿದು ಹೋರಾಟ ಮಾಡುತ್ತಿರುವಂತದ್ದು ಮುಂದಿನ ದಿನಗಳಲ್ಲಿ ಆಗಬಾರದು ಎಂಬ ದೃಷ್ಟಿಕೋನದಿಂದ ಈ ಬಡಾವಣೆ ಮಾತ್ರವಲ್ಲದೆ ಎಲ್ಲ ಬಡಾವಣೆಯ ನಿವಾಸಿಗಳ ತೊಂದರೆಗೆ ಕೈ ಜೋಡಿಸುವುದಾಗಿ ತಿಳಿಸಿದರು. ಪ್ರಮುಖರಾದ ಸುಜಾತಾ ಸಿಂಧೆ, ಎಪಿಎಂಸಿ ನಿರ್ದೇಶಕ YH ವಿಜಯಕರ್ ಮಾತನಾಡಿದರು. ಈ ವೇಳೆ ಅಂಬರೀಶ್ ಉಪ್ಪಲ್ದಿನ್ನಿ, ವಿಷ್ಣು ಗಂಗಾಪುರ್, ಬಾಬು ಬಳಗಾನೂರ್, ಬುಡ್ಡಾ ನಿಡಗುಂದಿ, ಹಾಫಿಜಾ ಜಮಾದಾರ್, ಕಾಶಿಂಬಿ ಉಣ್ಣೆಬಾವಿ, ಖಾದರ್ ನದಾಫ್, ಮಂಜುನಾಥ್ ಚಲವಾದಿ, ಶೇಖರ್ ಡವಳಗಿ, ಸೀನು ಕಲಾಲ್, ಬಬ್ಲು ಮಕಾಂದಾರ್, ಮಹಬೂಬ್ ಮಕಾಶಿ, ಆಶಿಫ್ ನಿಡಗುಂದಿ, ಆನಂದ್ ಭಜಂತ್ರಿ ಸೇರಿದಂತೆ ಮತ್ತಿತರರು ಇದ್ದರು. ಕ್ರೈಮ್ PSI ರಂಗಪ್ಪ ಬಂಗಿಯವರು ಬಂದೋಬಸ್ತ್ ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಕೆಲಸ ಮಾಡ್ಬೇಕು, ಆಮೇಲೆ ದೊಡ್ಡ ದೊಡ್ಡ ಕೆಲಸ ಮಾಡಿ. ಈಗ ಯಾರು ಒಬ್ರು
ಒಂದು ಬಳ ಕೊಡ್ಲಿಕ್ಕೆ ನಿಮಗೆ ಹ್ಯಾಂಡ್ ಓವರ್ ಕೊಟ್ಟು ಕ್ಲಿಯರ್ ಮಾಡ್ಬೇಕಲ್ಲ ಈ ಸಲ ಹಳಿರು ಈಗ ಅವ್ರು ಕೇಳ್ತಾ ಇದಾರಲ್ಲ ಆಯ್ತು ಈಗ ಅವ್ರಿಗೆ ಹೇಳಿದೀವಿ ನಿಮ್ಮ ಲೆಟರ್ ಪ್ಯಾಕ್ ಮೇಲೆ ನಾವು 12 ಮಾಡ್ತಿದ್ದ ಬೇಡ ಮೇಡಮ್ ಕೊಡಿಸ್ಬಿಟ್ರಿ ನಾವು ಕೆಲಸ ಆಗತ್ತಲ್ಲ ಅದ್ರ ತೀರಿ ನಾವು ಕೆಲಸ ಮಾಡ್ಕೊಡ್ತೀವಿ ನಾ ಈಗ ಕೇಳಬಲ್ಲೆ ಬರ್ದು ಕೊಡ್ರಿ ಅಂತ ಸದ್ಯ ಬರ್ಕೊಡಕ್ಕಾಗಲ್ಲ ಯಾಕಂತಂದ್ರೆ ನಮ್ದು ಏನೋ ಪ್ರಾಬ್ಲಮ್ ಇಲ್ಲ ಸದ್ಯ ಈಗ ನಮ್ಗೆ ಹಸ್ತಾಂತರ ಆಗಕ್ಕೆ ಟೈಮ್ ಹಿಡಿತದೆ ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಏನೋ ಕೆಲಸ ಇದ್ರೆ ನಾವು ಬರ್ದು ಕೊಡ್ತೀವಿ ನಾವೇನ್ ಕೇಳಂಗಿಲ್ಲ ನಾವು ಕೇಳೋರು ಉತ್ತರ ಕೊಡೋರು ಅವರು ಅವ್ರಿಗೆ ಕೇಳೋರು ನಮ್ಗೆ ಯಾಕೆ ಕೇಳೋದು ಸ್ವಯಂ ಮೂಡಿ ನಮಗೆ ಸಂಬಂಧಪಟ್ಟಿದ್ದ ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಕೇಳ್ತಾರ ಅವ್ರು ಉತ್ತರ ಅವ್ರಿಗೆ ಕೊಡ್ರಿ ನನಗೆ ಉತ್ತರ ಕೊಡ್ಬೇಡ್ರಿ ಅವ್ರು ಕೊಡ್ರಿ ನಾವ್ ಕೇಳಂಗೇ ಇಲ್ಲ ಅವ್ರಿಗೆ ಕೇಳೋರು ನಾವು ಅವ್ರ ಮನೆಗೆ ಹೋಗಿ ಬಂದಿರ್ತೀವಿ ನಾವು ನಾಳಿಂದ ಅವ್ರ ಮನೆಗೆ ಹೋಗಿ ಬಂದಿರ್ತೀವಿ ನಾವು ಅವ್ರಿಗೆ ಕೇಳೋರು ನಾವು ಸಂಬಂಧ ಇಲ್ಲ ಮಾಡಿ ಕೊಡ್ತೀವಿ ನಿಮಗೆ ಹೇಳ್ತಾರೆ ಸರ್ ನಮ್ಮಂತ ಹೇಳಂಗಿಲ್ಲ ಆಯ್ತು ನಮಗೆ ಹಂಗೆ ಬೇಕಲ್ಲ ಹಂಗೆ ಅಲ್ರಿ ನೀವು ನಾವು 6 ದಿವಸ ಆಯ್ತ್ರಿ ಇಂದಿರಾನಗರ್ ನಿವಾಸಿ ಉತಾರಿ ಸಂಬಂಧ ಕೂತಿದ್ವಿ. ಈಗ ಚೀಫ್ ಆಫೀಸರ್ ಬಂದು ನಮ್ಗೆ ಏನ್ ಹೇಳ್ಯಾರ, ಚೀಫ್ ಆಫೀಸರ್ ಬಿಜಾಪುರದವ್ರು ಬಂದಿದ್ರು, ತಹಶೀಲ್ದಾರ್ ಮೇಡಮ್ ಅವರು ಬಂದಿದ್ರು. ಏನ್ ಹೇಳ್ಯಾರ, 3 ತಿಂಗಳಿಂದ 4 ತಿಂಗಳ ಒಳಗಡೆ ಉತಾರಿಯನ್ನು ಕೊಡ್ತೀನಿ ಅಂತ ಹೇಳ್ಯಾರ. ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ಈ ಸತ್ಯಾಗ್ರಹ ಅಂತೂ ನಿಂದಿರ್ಸಿವಿ. ಕನಿಷ್ಠ 3 ರಿಂದ 4 ತಿಂಗಳ ಒಳಗಡೆ ಇದು ಕೊಡ್ಬೇಕು. ಇದು ಕೊಡ್ಲಿಕ್ಕಂದ್ರೆ ಮತ್ ಉಗ್ರ ಹೋರಾಟ ಮಾಡಿ ಇದು ನಾನೇ ವಿಷಯ ಕುಡಿಸ್ತಾ ಇದ್ದೀನಿ ಕೊಡ್ಲಿಕ್ಕಂತ. ಇಂದಿರಾನಗರ ನಿವಾಸಿ ರಿಯಾಜ್ ಅಹಮದ್ ಉಳ್ಳಿಬಾವಿ. ಸರ್, ಇವತ್ತಂತರೂ ಬಂದು ತಹಶೀಲ್ದಾರ್ ಮೇಡಮ್ ಅವರು ಚೀಫ್ ಆಫೀಸರ್ ಬಂದು ನಮ್ಗೆ ಲೆಟರ್ ಕೊಟ್ಟಾರ. 3-4 ತಿಂಗಳ ಒಳಗ ನಿಮ್ಗೆ ಉತ್ತರ ಕೊಡುವಂತ ವ್ಯವಸ್ಥೆ ಮಾಡಿ ಕೊಡ್ತೀವಿ ನಾವೆಲ್ಲ, ಏನು ದಯವಿಟ್ಟು ಬಿಡ್ರಿ ಅಂತಂದ್ರು. ಅವ್ರ ವಿಶ್ವಾಸ ಮ್ಯಾಗ ಬಿಟ್ಟಿವಿ. 3 ತಿಂಗಳ ಒಳಗ ಅವ್ರು ಏನೋ ಮಾಡಿಲ್ಲಪ್ಪ ಅಂದ್ರ ನಾವ್ ಇಲ್ಲೇ ಉಗ್ರ ಹೋರಾಟ ಮಾಡ್ತೀವೋ ಏನೋ, ಇಂದಿರಾನಗರದಿಂದ ಪಾದಯಾತ್ರೆ ಮಾಡ್ಕೊಂಡು DC ಮುಂದೆ ಪಾದಯಾತ್ರೆ ಇದು ಸತ್ಯಾಗ್ರಹ ಮಾಡ್ತೀವೋ ಗೊತ್ತಿಲ್ಲ. ಅದಕ್ಕಾಗಿ ಅವ್ರಿಗೆ ತಿಳ್ಕೊಂಡು ನಮಗ್ ಬಡವರಿಗೆ ಉತ್ತಾರಿ ಕೊಡಿಸ್ಬೇಕಂತ ನಮ್ಗೆ ವಿನಂತಿ. ನನ್ನ ಪ್ರೀತಿಯ ಇಂದಿರಾನಗರ ಜನತೆ, ಇವತ್ತಿಗೆ 6-7 ದಿನಗಳವರೆಗೂ ಇಲ್ಲಿ ಧರಣಿ ಸತ್ಯಾಗ್ರಹ ಕುಂತಿದ್ರು ಉತಾರಿಗೋಸ್ಕರ. ಬಡ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ರು ಕೂಡಿ ಒಂದು ಒಕ್ಕಟ್ಟಾಗಿ ಇಲ್ಲಿ ಕಷ್ಟಪಟ್ಟು ಚಳಿ ಅನ್ನದೆ ಬಿಸಿಲು ಅನ್ನದೆ ಕುಂತಿದ್ರು. ಇವತ್ತು ನಮ್ಗೆ ಅರ್ಧ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ 4 ತಿಂಗಳು ಟೈಮ್ ತಗೊಂಡಿದ್ದಾರೆ ಚೀಫ್ ಆಫೀಸರ್. 4 ತಿಂಗಳ ಟೈಮ್ ಅಲ್ಲಿ ಅವ್ರು ಮಾಡದೇ ಇದ್ರೆ ಮತ್ತೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಾವು. 4ನೇ ತಾರೀಕಿನಿಂದ ಇಲ್ಲಿವರೆಗೆ ತಮಗೆ ಉತ್ತಾರಿ ಸಲುವಾಗಿ ಸುಮಾರು 40 ವರ್ಷಗಳಿಗಿಂತ ಮುಂಚಿತಲೇ ಬಡ ಜನರು ವಾಸಿಸ್ತಾ ಇದ್ದು, ಆ ನೈಜ ಹಕ್ಕದಾರರಿಗೆ, ಬಡವರಿಗೆ, ಅಲ್ಲಿರುವಂತ ಬಹಳಷ್ಟು ಜನ ಬಡವರು ಇವತ್ತಿನ ಊಟ ಮಾಡ್ಬೇಕಪ್ಪ ದುಡಿಮೆ ಮೇಲೆ ಬದುಕುವಂತ ಜನ, ಅವ್ರಿಗೆ ಸತ್ಯಾಗ್ರಹ ಮಾಡಕ್ಕೂ ಟೈಮ್ ಇರೋದು. ಇಂಥವೆಲ್ಲ ಇಟ್ಟುಕೊಂಡು ಅವ್ರು ಸತ್ಯಾಗ್ರಹ ಆಗುವಂತ ಪ್ರಮೇಯಗಳು ಮುಂದೆ ಆಗ್ಬಾರ್ದು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ದಿವಸ ಮುಖ್ಯಾಧಿಕಾರಿಗಳೇನಪ್ಪಾ ಅಂದ್ರೆ 4 ತಿಂಗಳ ಅವಧಿ ಒಳಗಾಗಿ ನಾವು ಅವ್ರಿಗೆ ಉತ್ತರಗಳನ್ನ ಕೊಡ್ತೀವಿ ಅಂತ ಹೇಳಿ. ಅವ್ರ ಜೊತೆಗೆ ನಾವು ಸದಾ ಈ ಮುದ್ದೇಬಿಹಾಳ ಪಟ್ಟಣದಲ್ಲಿ ಈ ಇಂದಿರಾನಗರ ನಿವಾಸಿಗಳಾಗಿರ್ಬೋದು, ಯಾವುದೇ ಬಡಾವಣೆ ನಿವಾಸಿಗಳು, ಯಾವುದೇ ತೊಂದರೆಯಲ್ಲಿ ಇದ್ದಂತವ್ರು ಯಾರಾದ್ರೂ ಇದ್ರ ನಾವೆಲ್ಲರೂ ಸೇರಿಗೆ ಅವ್ರು ಕೈ ಜೋಡಿಸುವಂತ ಕೆಲಸ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಈಗೇನವ್ರು ಈಗ ಉಳ್ಳಿಬಾಯಿ ಅವ್ರು ಹೇಳಿದ್ರು, ನಾವ್ ವಿಷಯ ತಗೋತೀನಿ. ವಿಷಯ ತಗೊಳುವಂತದ್ದಲ್ಲ, ನಾವ್ ವಿಷಯ ಕೊಡುವಂತ ಕೆಲಸ ಆಗ್ಬೇಕು.
ನಾವ್ ವಿಷಯ ತಗೊಂಡ್ ಹೇಳಕ್ ಆಗ್ಬೇಕಾಗೈತ್ರಿ. ನಮ್ ಬೇಕಾಗಿರುವಂತದ್ದು ಹಕ್ಕನ್ನ ನಾವ್ ತಗೋಬೇಕಾಗೈತಿ. ಅಲ್ಲಿ ವಿಷಯ ಅವ್ರಿಗೆ ಕೊಡೋಕ್ ನಾವ್ಯಾಕೆ ವಿಷಯ ತಗೊಳ್ಳೋನು? ಅಲ್ಲಿ ಆಗಿರುವಂತಹ ಪ್ರಮಾದಗಳು ಏನಾಗ್ಯಾವು, ಅಲ್ಲಿ ಏನೋ ಅವ್ರು ಯಾರ್ಯಾರು ಎದ್ರ ಸಲುವಾಗಿ ಆಗಾಕತ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಅದನ್ನ ತಿಳುವಳಿಕೆ ಪಡೆದು ಸರಿ ಮಾಡ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ಈ ಬಾಬು ಬಳಗನೂರ್ ಆಗಿರ್ಬೋದು, ಬುಡ್ಡ ಅವ್ರ ಆಗಿರ್ಬೋದು, ಅದರ ಪ್ರಮುಖ ರೂವಾರಿಗಳು ನಮ್ಮ ವೆಂಕಟೇಶ್ ಅವ್ರು ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಬಸವರಾಜ ಕೋಳೂರ್ ಅವ್ರು ಇರ್ಬೋದು, ಬಹಳ ಜನ ಅವ್ರಿವ್ರಿಂದ ನನಗೆ ಹೆಸರುಗಳು ಯಾರಾದ್ರೂ ಹೆಸರು ಹೇಳ್ತಿದ್ರೆ ಕ್ಷಮಿಸ್ಬೇಕು ಅನ್ನೋ ಮಾತಿನ ಸತ್ತಾರಲ್ಲಿ ಪಾಲ್ಗೊಂಡಿರುವಂತಹ ಸಹೋದರರು, ತಾಯಂದಿರು, ಅದೇ ರೀತಿಯಾಗಿ ನಮ್ಮ ಮೇಡಮ್ ಅವರು, ಶಿಂದೆ ಮೇಡಮ್ ಅವರು, ಎಲ್ರಿಗೂ ಈ ಇದರಲ್ಲಿ ಪಾಲ್ಗೊಂಡಿರುವಂತವ್ರಿಗೆ ಧನ್ಯವಾದ ತಿಳಿಸುತ್ತಾ, ಅದೇ ರೀತಿಯಾಗಿ ಆರಕ್ಷಕರು ಅವ್ರಿಗೆಲ್ಲರೂ ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವ್ರು ಅಲ್ಲಿಂದ ಇಲ್ಲಿವರೆಗೂ ತಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ರಿಂದ ನಾವು ಇಲ್ಲಿ ತನಕ ಬಂದ್ ಮುಟ್ಟಿವಿ ಅನ್ನುವಂತ ಮಾತನ್ನ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತಾ, ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಸೇರಿ ನಿಮಗೆ ಅವರು ನಮ್ ಎಲ್ಲ ಕೊಡದೇ ಇದ್ರು ಪಕ್ಷದಲ್ಲಿ ನ್ಯಾಯ ಒದಗಿಸಿಕೊಳ್ಳಿಲ್ಲ, ನಾವೆಲ್ಲರೂ ನಿಂತು ನ್ಯಾಯ ಒದಗಿಸಿಕೊಡ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾರಿಗೆ ಆಗ್ಲಿ, ಜಯಕರಗರಾಗ್ಲಿ, ಸಿಂಧೆ ಅಕ್ಕಗರಾಗ್ಲಿ, ಬಾಬುಗರ ಆಗ್ಲಿ, ಇನ್ನೊಬ್ರು ಯಾರಿಗೆ ಆಗ್ಲಿ, ಅದನ್ನು ಅಲ್ಲೇ ಇದನ್ನ ಮಾಡ್ತಕ್ಕಂತ ಕೆಲಸ ನೀವು ಮಾಡ್ಬೇಕು. ಇವತ್ತೇ ನೀವು ಕಣ್ ತೆರೆದಿರಿ, ಇದು ಬಹಳ ಒಳ್ಳೆ ಬೆಳವಣಿಗೆ ಐತಿ. ನೀವು ಇಂಥ ಹೋರಾಟದಾಗ ಮೇಲಿನ ಮೇಲೆ ನೀವು ಯಾಕ ಅಂತ ಕೇಳೋ ಶಕ್ತಿ ನಿಮ್ಮ ಹತ್ರ ಬರ್ಬೇಕು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.